ಬಹುತೇಕ ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲಾ ಕಡೆ ಬಸ್ಗಳು, ಆಟೋಗಳು, ಕ್ಯಾಬ್ಗಳ ಸಂಚಾರ ಸುಗಮವಾಗಿದೆ. ಬಂದ್ನಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಿಲ್ಲ. ಬಹುತೇಕ ಕಡೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲಾ ಕಡೆ ಸಾಮಾನ್ಯವಾಗಿ ಸಂಚಾರ ವ್ಯವಸ್ಥೆ ಯಾವ ರೀತಿ ಇತ್ತು ಅದೇ ರೀತಿಯ ಸಂಚಾರ ವ್ಯವಸ್ಥೆ ಇದೆ. ಬಹುತೇಕ ಕಡೆ ಸಾಂಕೇತಿಕ ಪ್ರತಿಭಟನೆಗಷ್ಟೇ ಮೀಸಲಾಗಿದೆ ಈ ಒಂದು ಬಂದ್. ಬೆಂಗಳೂರು ನಗರದಲ್ಲಿ ಎಂದಿನಂತೆ ಜನಜೀವನ ನಡೀತಾ ಇದೆ. ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿವೆ. ಮಲ್ಲೇಶ್ವರಂನಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಅತ್ತಿಬೆಲೆ ಸೇರಿದಂತೆ ಕೆಲವೆಡೆ ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗಿದೆ. ಇವತ್ತು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರದು, ಅದರ ಜೊತೆಗೆ ಬೇರೆ ಬೇರೆ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದ್ ಮಾಡಲಾಗಿತ್ತು. ಆದರೆ ಕರ್ನಾಟಕ ಬಂದ್ಗೆ ಬಹುತೇಕ ಕಡೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಲ್ಲಾ ಕಡೆ ಆಟೋ, ಬಸ್ ಮತ್ತೆ ಕ್ಯಾಬ್ಗಳ ಸಂಚಾರ ಏನಿದೆ ಅದು ಸುಗಮವಾಗಿ ನಾರ್ಮಲ್ ಆಗಿ ಬೇರೆ ದಿನ ಯಾವ ರೀತಿ ಇರ್ತಾ ಇತ್ತು ಅದೇ ರೀತಿಯಾಗೇ ಇದೆ. ಅಂಗಡಿ ಮುಂಗಟ್ಟುಗಳನ್ನ ಕೆಲವೊಂದು ಬೇರೆ ಕಡೆಗಳಲ್ಲಿ ಕ್ಲೋಸ್ ಮಾಡಿಸಿದ್ದಾರೆ ಪ್ರತಿಭಟನಾಕಾರರು. ಅದು ಬಿಟ್ರೆ ನಾರ್ಮಲ್ ಆಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು, ಶಾಲೆ ಕಾಲೇಜ್ಗಳು, ಮೆಡಿಕಲ್, ಹಾಸ್ಪಿಟಲ್ ಎಲ್ಲದೂ ಕೂಡ ನಾರ್ಮಲ್ ಆಗಿ ಪ್ರತಿದಿನ ಯಾವ ರೀತಿಯಾಗಿ ಓಪನ್ ಆಗಿರ್ತಾ ಇತ್ತು ಅದೇ ರೀತಿ ನಡೀತಾ ಇದೆ ಜನಜೀವನ. ಸಾಂಕೇತಿಕ ಪ್ರತಿಭಟನೆಗಷ್ಟೇ ಬಂದ್ ಮೀಸಲಾಗಿದೆ. ಬೆಂಗಳೂರು ನಗರದಲ್ಲಿ ಎಂದಿನಂತೆ ಜನಜೀವನ ನಡೀತಾ ಇದೆ. ಮಲ್ಲೇಶ್ವರಂನಲ್ಲಿ ಬಂದೋಬಸ್ತ್ಗೆ ಸಕಲ ರೀತಿಯಾಗಿ ಖಾಕಿ ಪಡೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ರು. ಅಲ್ಲಲ್ಲಿ ಎಲ್ಲ ಸರ್ಕಲ್ಗಳೇನಿದೆ ಆ ಸರ್ಕಲ್ಗಳಲ್ಲಿ ಬೆಂಗಳೂರಲ್ಲಿ ಪ್ರಮುಖ ನಗರಗಳಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಆದರೆ ನಾರ್ಮಲ್ ಆಗಿ ಯಾವ ರೀತಿ ಇರ್ತಾ ಇತ್ತು ಪ್ರತಿದಿನ ಅದೇ ರೀತಿಯ ವಾತಾವರಣ ಬೆಂಗಳೂರಲ್ಲಿದೆ. ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ವಾಟಾಳ್. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಅವರು. ಇನ್ನೇನು ಪ್ರತಿಭಟನೆಗೆ ಧುಮುಕಬೇಕು ಅನ್ನುವಂತಹ ಸಂದರ್ಭದಲ್ಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಾವೇರಿಗಾಗಿ ಕರ್ನಾಟಕ ಬಂದ್ ಬಹುತೇಕ ಅಂತ್ಯ ಆದಂತಾಗಿದೆ. ಎಲ್ಲಾ ಕಡೆ ಈಗಾಗಲೇ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗಳು ಮಾತ್ರ ನಡೀತಾ ಇದೆ. ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡಿಸಿಪಿ ನ್ಯಾಮಗೌಡ ಮತ್ತು ಎಸಿಪಿ ತನ್ವೀರ್ ಟೀಮ್ ವಶಪಡಿಸಿಕೊಂಡಿದ್ದಾರೆ ವಾಟಾಳ್ ನಾಗರಾಜ್ ಅವರನ್ನ. ಬಸ್ಗಳಿರ್ಬೋದು, ಕ್ಯಾಬ್, ಆಟೋ ಎಂದಿನಂತೆ ನಾರ್ಮಲ್ ಆಗಿ ಓಡಾಡ್ತಾ ಇವೆ. ಜನರಿಗೆ ಕರ್ನಾಟಕ ಬಂದ್ ಅಂದ್ರೆ ಜನರು ಅನ್ಕೊಂಡಿರ್ತಾರೆ, ಅಯ್ಯೋ ಬಸ್ ಸಿಗುತ್ತೋ ಇಲ್ವೋ, ಕ್ಯಾಬ್ ಬುಕ್ ಆಗುತ್ತೋ ಇಲ್ವೋ, ಸ್ಕೂಲ್ ಓಪನ್ ಇರುತ್ತೋ ಇಲ್ವೋ, ಅಂಗಡಿಗಳೇನಾದ್ರೂ ಪ್ರಮುಖವಾಗಿ ಯಾವುದೆಲ್ಲ ಇಂಪಾರ್ಟೆಂಟ್ ಇರುತ್ತೆ, ಮೆಡಿಕಲ್ ಸ್ಟೋರ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಇದೆಲ್ಲ ಓಪನ್ ಇರುತ್ತೋ ಇಲ್ವೋ ಅನ್ನುವಂತಹ ಆತಂಕ ಜನಸಾಮಾನ್ಯರಲ್ಲಿ ಇರುತ್ತೆ. ಆದ್ರೆ ಇವತ್ತು ಬಂದ್ಗೆ ಕರೆ ನೀಡಲಾಗಿತ್ತಲ್ಲ, ಈ ಬಂದ್ ಬಹುತೇಕ ಸಕ್ಸಸ್ ಆಗಿಲ್ಲ. ಯಾಕೆ ಅಂತಂದ್ರೆ ಜನಜೀವನ ಯಾವ ರೀತಿ ಇರ್ತಾ ಇತ್ತು ಅದೇ ರೀತಿ ಇದೆ. ಜನಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ. ಎಲ್ಲ ಶಾಲೆ ಕಾಲೇಜ್ಗಳು, ಅಂಗಡಿ ಮುಂಗಟ್ಟುಗಳು ಎಲ್ಲ ಓಪನ್ ಆಗಿದೆ. ದಿನನಿತ್ಯ ಯಾವ ರೀತಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಅದೇ ರೀತಿ ಇದೆ. ವಾಟಾಳ್ ನಾಗರಾಜ್ ಬಂಧನಕ್ಕೆ ಪುತ್ರಿ ಅನುಪಮ ವಿರೋಧ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಜೊತೆ ವಾಟಾಳ್ ನಾಗರಾಜ್ ಅವರ ಮಗಳು ಅನುಪಮ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರ ಮತ್ತು ಪೊಲೀಸರ ನಡೆಗೆ ಬೇಸರ ಉಂಟಾಗಿದೆ ಅಂತ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಅವರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡೆದಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರ ಪುತ್ರಿ ಅನುಪಮ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮತ್ತು ಪೊಲೀಸರು ಈ ರೀತಿ ಮಾಡಬಾರದು ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರ ಒಂದು ವಶಕ್ಕೆ ಪಡೆದಿರೋದಕ್ಕೆ ಅನುಪಮ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ವಿರುದ್ಧ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿದೆ ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ. ಅದರಲ್ಲೂ ನಮ್ಮ ತಂದೆಯವರು ಯಾವತ್ತೂ ಶಾಂತಿಯನ್ನು ಬಿಟ್ಟು ಹೋದವರೇ ಅಲ್ಲ, ಶಾಂತಿಯುತವಾದಂಥ ಹೋರಾಟಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅದು ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟು ಶಾಂತಿಯುತವಾದಂಥ ಹೋರಾಟ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೂ ಈ ಹೋರಾಟ ಬರೀ ಕಾವೇರಿ ನೀರಿನ ವಿವಾದಕ್ಕೆ ಮಾತ್ರ ಅಲ್ಲ,
ಎಲ್ಲದಕ್ಕೂ ಸೇರಿ ಕಾವೇರಿ ನೀರು, ಮಂಡ್ಯದಲ್ಲಿ ಆಗ್ತಿರುವಂತಹ ರೈತರಿಗೆ ಅನ್ಯಾಯದ ವಿರುದ್ಧ, ಬಿಡದಿ ಟೌನ್ಶಿಪ್ ವಿರುದ್ಧ, ಹಾಗೂ ಕಳಸಾ ಬಂಡೂರಿ, ಮೇಕೆದಾಟು, ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳಿಗೋಸ್ಕರ ಕರ್ನಾಟಕ ಬಂದನ್ನು ನಮ್ಮ ತಂದೆಯವರು ಕರೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಸಾವಿರಾರು ಜನ ಪೊಲೀಸ್ನವರು ಒಳಗಡೆ ಬಂದು ನಮ್ಮ ತಂದೆಯವರು ಇನ್ನೂ ಬಾಗಿಲು ತೆಗೆದು ಹೊರಗಡೆ ಬರೋಂಗಿಲ್ಲ, ಆಗಲೇ ಅವ್ರ ಮಾತು ಆಡಕ್ಕೆ ಬಿಡದೆ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಒಂದು ಮಾತು ಇನ್ನೊಬ್ಬ ವಾಟಾಳ್ ಮತ್ತೆ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಂಥ ಹೋರಾಟಗಾರ ಅಂಥವ್ರಿಗೆ ನಮ್ಮ ಜನ ನಿಜವಾಗ್ಲೂ ಬೆಂಬಲ ಮಾಡಬೇಕು. ಅವ್ರ ಹಿಂದೆ ಬೇಕಾದಷ್ಟು ಜನ ಬಂದರು, ಕೈ ಕೊಟ್ಟರು, ಹೋದರು, ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಬಂದರು, ಹೋದರು. ಆದರೆ ನಮ್ಮ ತಂದೆ ಯಾವತ್ತೂ ಯಾರಿಗೋಸ್ಕರನೂ ಮಾಡಿಲ್ಲ, ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ. ಎಲ್ಲರಿಗೂ ಅವರು ಮಾಹಿತಿ ಕೊಡ್ತಾಯಿದ್ರು, ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತೀವಿ, ಒಂದು ದೊಡ್ಡ ಮೆರವಣಿಗೆ ಮಾಡೋಣ ಅಂತ ಹೇಳಿ. ಇದರ ಪರವಾಗಿ ಎಲ್ಲರ ಹತ್ರನೂ ಮಾತಾಡುವಾಗ ರಾತ್ರಿ ಕೂಡ ಯಾವ ಪೊಲೀಸ್ನವರು ಮನೆ ಮುಂದೆ ಬಂದಿರಲಿಲ್ಲ, ಯಾವುದೇ ಇಂಟಿಮೇಷನ್ ಅವ್ರಿಗೆ ಸಿಕ್ಕಿರಲಿಲ್ಲ. ಏಕಾಏಕಿ ಬೆಳಗ್ಗೆ ಬಂದು ಅವರು ಹೊರಡೋಕೆ ಮುಂಚೆ ಕನಿಷ್ಠ ನೀವು ಮಾತಾಡೋದಕ್ಕೆ ಅವಕಾಶ. ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹೈವೇ ಬಂದ್ ಮಾಡಿ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಸ್ತೆ ಮೇಲೆ ಹುರುಳಿಕಾಳಿತೇನಿದೆ, ಹುರುಳಿಕಾಳನ್ನ ಬೇಯಿಸಿ ಅದನ್ನ ಹಂಚಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಪ್ರತಿ ಬಾರಿ ಕೂಡ ವಿಭಿನ್ನ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗ್ತಾರೆ ಅಲ್ಲಿನ ರೈತರು, ಜನಸಾಮಾನ್ಯರು. ಈಗ ಸಂಜಯ್ ವೃತ್ತದಲ್ಲಿ ವಿಭಿನ್ನ ರೀತಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆ ಮೇಲೆ ಹುರುಳಿಕಾಳನ್ನ ಬೇಯಿಸಿ ಹಂಚಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೈಕ್ ರ್ಯಾಲಿಯನ್ನ ನಡೆಸಿದ್ದಾರೆ ಕನ್ನಡಪರ ಹೋರಾಟಗಾರರು. ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಕೆಲವು ಕಡೆಗಳಲ್ಲಿ ಅಂಗಡಿಗಳನ್ನು ಕೂಡ ಬಂದ್ ಮಾಡಿಸಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮೇಲೆ ಹುರುಳಿಕಾಳನ್ನ ಬೇಯಿಸಿ ಅದನ್ನ ಹಂಚಿ ಪ್ರತಿಭಟನೆ ಮಾಡ್ತಿದ್ದಾರೆ ಹೋರಾಟಗಾರರು. ಬೈಕ್ ರ್ಯಾಲಿಯನ್ನ ಕೂಡ ನಡೆಸಿದ್ದಾರೆ. ಕೆಲವು ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸಿದ್ದಾರೆ ಹೋರಾಟಗಾರರು. ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಲ್ಲ, ನಾವು ತಮಿಳುನಾಡಿಗೆ ಒಂದು ಹನಿ ನೀರು ಹರಿದೋಗ್ಲಿಕ್ಕೆ ಕೂಡ ನಾವು ಬಿಡೋದಿಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸಿದ್ದಾರೆ. ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಸರ್ಕಾರ ಏನು CWRC CWMA ಏನು ಆದೇಶ ಮಾಡಿದೆ, 12,000 ಕ್ಯೂಸೆಸ್ ನೀರನ್ನ ಕೊಡಲೇಬೇಕು ಅಂತ ಆದೇಶ ಮಾಡಿದೆಯಲ್ಲ, ಅದರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಕ್ಕೆ ಬರುವುದೇ ಇಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡುವಂಗೆ ಹೇಳ್ತೀವಿ ಸರ್. ರಾಜ್ಯಕ್ಕೆ ಹೊಸ ಭಾಗ್ಯ ಕೊಡಬೇಡಿ, ಖಾಲಿ ಮಡಕೆ ಭಾಗ್ಯ ಕೊಟ್ಟರೆ ಭಾಳ ಸಂಕಷ್ಟದಲ್ಲಿರ್ತಾರೆ ಜನ. ಈಗಾಗಲೇ ರೈತ ಆತ್ಮಹತ್ಯೆ ಅಂತ ನಮ್ಮ ಕನ್ನಡ ಸೇನೆ ಕಾರ್ಯಾಧ್ಯಕ್ಷನೇ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು, ಸಂಕಷ್ಟದಲ್ಲಿದ್ದಾರೆ. ಬೆಳೆದ ಬೆಳೆನೂ ಬೆಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿದ್ದೇವೆ. ರಾಜ್ಯ ಸರ್ಕಾರ ಭಾಳಷ್ಟು ಬದ್ಧತೆಯನ್ನು ವಹಿಸಬೇಕಾಗಿದೆ. ನಾವು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ನೀವು ಕರ್ನಾಟಕ ಬಂದ್ ಯಾಕೆ ಮಾಡ್ತಾ ಇದ್ದೀರಿ ಅಂತಾರೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಕಪಿನಿ ಜಲಾಶಯದಿಂದ 10 TMC ನೀರು ತಮಿಳುನಾಡಿಗೆ ಹೋಗಿತ್ತು. 10 TMC ನೀರಿದ್ದಿದ್ರೆ ರೈತರು ಈ ಸಂಕಷ್ಟದ ಸ್ಥಿತಿಗೆ ಬಹಳಷ್ಟು ಸಂಕಷ್ಟ ಸೂತ್ರ ಆಗ್ತಾ ಇತ್ತು. ಯಾಕೆ ನೀವು ಪ್ರಾಧಿಕಾರಗಳ ಆದೇಶಗಳನ್ನು ನಂಬಿ ನೀರನ್ನು ಬಿಡ್ತಾ ಇದ್ದೀರಿ? ಯಾವುದೇ ಕಾರಣಕ್ಕೂ ಇಂತಹ ಆದೇಶಗಳಿಗೆ ನೀವು ಬಲಿಯಾಗದೆ ರಾಜ್ಯದ ಹಿತ ಕಾಪಾಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಸರ್, ಇವತ್ತು ನಮ್ಮ ರಾಜಕಾರಣಿಗಳಿಂದ ಮಂಡ್ಯ ಜಿಲ್ಲೆಗೆ ಉಳ್ಳಿಯನ್ನು ಚಲಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಹಾಗಾಗಿ ನಾವು ಹುರುಳಿಕಾಳನ್ನ ತಿಂದು ನಮ್ಮ ಜಿಲ್ಲೆಯ ಜನತೆಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಜವಾಬ್ದಾರಿಗೆ ನಡ್ಕೋದೇ ಇಲ್ಲ. ಈ ನಮ್ಮೆಲ್ಲರ ಜವಾಬ್ದಾರಿನೂ ಇದೆ. ನಾವು ಮತದಾನ ಮಾಡುವಂಥ ಸಂದರ್ಭದಲ್ಲಿ ಕನ್ನಡಿಗರ ಹಿತವನ್ನು ಕಾಯುವಂಥ ಜವಾಬ್ದಾರಿ ಅಂತ ಮಾಡಿಲ್ಲ. ಇಂಥ ಪರಿಸ್ಥಿತಿಗೆ ರಾಜಕಾರಣಿಗಳು ಕಾರಣ, ನಾವು ಕಾರಣ ಆಗಿವೆ. ಹಾಗಾಗಿ ಇನ್ನಾದರೂ ನಮ್ಮ ಜವಾಬ್ದಾರಿನ ನಾವು ಮರಿಬೇಕು. ಇವತ್ತು 1924ರಿಂದ ಏನು ಬ್ರಿಟಿಷರ ಕಾಲದಿಂದನೂ ಕೂಡ ಇವತ್ತಿನವರೆಗೂ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದೆ. ಅವತ್ತಿನ ವ್ಯವಸ್ಥೆನೇ ಇವತ್ತು. ತಮಿಳುನಾಡಿಗೆ ನೀರು ಬಿಡಲು ವಿರೋಧಿಸಿ ಮೈಸೂರಿನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಕಾಡಾ ಕಚೇರಿ ಮುಂದೆ ಪೊರಕೆ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ ಹೋರಾಟಗಾರರು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಬಾರದು ಅಂತ ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಸಿಎಂ ವಿಜಯ್, ಸ್ಟಾಲಿನ್, ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೆ ಏಟು ಕೊಟ್ಟಿದ್ದಾರೆ. ತಮಿಳುನಾಡಿನ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
ತಮಿಳುನಾಡಿಗೆ ಬಿಡ್ತಾ ಇರುವಂತಹ ನೀರನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡ್ತಾ ಇಲ್ಲ ಅಂತದ್ರಲ್ಲಿ ತಮಿಳುನಾಡಿಗೆ ಯಾಕೆ ನೀರು ಬಿಡ್ತಿದ್ದೀರಾ? ಇವಾಗ ತಮಿಳುನಾಡಿಗೆ ಸಾಕಷ್ಟು ನೀರನ್ನ ಹರಿಸ್ಬಿಟ್ರೆ ಮುಂದೆ ನಮ್ಗೆ ಕುಡಿಯೋದಕ್ಕೆ ಕೂಡ ನೀರಿರಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ 15 ದಿವಸ ಒಳಗೆ ಹರಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದೆ. ಅದು ಕನ್ನಡಿಗರ ಪಾಲಿಗೆ ಮರಣ ಶಾಸನ, ಕನ್ನಡಿಗರ ಒಂದು ಕತ್ತು ಹಿಸುಕುವ ಕ್ರಮವಾಗಿದೆ. ನಮ್ಮ ಜಲಾಶಯಗಳಲ್ಲಿ ಮುಂದಿನ ಬೇಸಿಗೆವರೆಗೆ ಕುಡಿಯುವ ನೀರಿನ ಸಂಗ್ರಹವನ್ನು ತಮಿಳುನಾಡಿಗೆ ಬಿಡಬೇಕಾದಂಥ ಒಂದು ದುಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಏನು ಪಾದಯಾತ್ರೆ ಮಾಡಿದ್ರಿ ಮೇಕೆದಾಟ ಬಗ್ಗೆ, ಅದಕ್ಕಾಗಿ ಈ ಕೂಡಲೇ ಮೇಕೆದಾಟು ಯೋಜನೆಗೆ ಅಡಿಗಲ್ಲು ಹಾಕಿ, ಅದನ್ನ ಹಾಕಿದ್ರೆ ನೀವು ಕನಕಪುರದ ಬಂಡಿಯಲ್ಲ ಕರ್ನಾಟಕದ ಬಂಡಿ ನಿಂತು ಹೋರಾಟ ಮಾಡಿ ನೀವು ಮೇಕೆದಾಟು ಯೋಜನೆಯ ಶಂಕುಸ್ಥಾಪನೆ ಮಾಡಿದ್ರೆ ಇಡೀ ಸಮಸ್ತ 7 ಕೋಟಿ ಕನ್ನಡಿಗರ ಬೆಂಬಲ ನಿಮಗೆ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ. ಮೈಸೂರಲ್ಲಿ ಕರವೇ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಹಾಗೆ ಕಬ್ಬು ಬೆಳೆಗಾರರು ಮೈಸೂರಿನಲ್ಲಿ ಬಾರುಕೋಲು ಚಳುವಳಿಯನ್ನ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಆಗ್ರಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ, ಅದು ಬಿಟ್ಟು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶ ಏನಿದೆ ಇದಕ್ಕೆ ಮಣಿಬಾರದು ಸರ್ಕಾರ. ಇದರಿಂದ ಕರ್ನಾಟಕಕ್ಕೆ ಅನ್ಯಾಯ ಉಂಟಾಗುತ್ತೆ, ಇಲ್ಲಿನ ರೈತರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ನೀರು ಬಿಡಬಾರ್ದು ಅಂತ ಮೈಸೂರಿನಲ್ಲಿ ಒಂದ್ ಕಡೆ ಬಾರುಕೋಲು ಚಳುವಳಿಯನ್ನ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಕರವೇ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಮೈಸೂರಲ್ಲಿ ಕರವೇ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇವರು ಆ ಕೆಲಸಗಳು ತಮಿಳುನಾಡು ಇದೇ ರೀತಿ ಅನ್ಯಾಯ ಕಟ್ಟಿದ್ದೀರಿ, ಅವ್ರು ನಮಗೆ ನೀರು ಬಿಡ್ತಾ ಇದ್ದಾರಾ? ಮೊದಲು ನಮಗೆ ಕೊಡಬೇಕು, ಜೈಲಿಗೆ ಹೋದ್ರು ಪರವಾಗಿಲ್ಲ, ಇವರು ಫಸ್ಟ್ ನಮ್ಮವ್ರಿಗೆ ನೀರು ಕೊಡುವಂಥ ಕೆಲಸಗಳು ಮಾಡಬೇಕು. ಇವರು ಆ ಕೆಲಸಗಳು ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ತೋರಿಸ್ತಾರೆ. ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಸಚಿವರು ಹೇಳ್ತಾರೆ, ರಾಜ್ಯ ಸರ್ಕಾರ ಮೇಲೆ ಹೇಳ್ತಾರೆ. ರಾಜ್ಯ ಸರ್ಕಾರ ತಮಿಳುನಾಡು ಮುಖ್ಯಮಂತ್ರಿಗೆ ಟೈಅಪ್ ಆಗ್ಬಿಟ್ಟು ಅವ್ರು ಬೆಂಬಲ ಹಾಕೊಡ್ಕೊಂಡು ಆ ಮುಖ್ಯಮಂತ್ರಿ ಹೇಳ್ದಂಗೆ ಕೇಳ್ತಾರೆ. ಇವರು ಆ ಮುಖ್ಯಮಂತ್ರಿ ಸಂಧಾನ ಕರೀತೀನಿ ಅಂತ ಹೇಳ್ತಾರೆ. ಆದರೆ ಇವೆಲ್ಲವೂ ಸಹ ಇದು ಆಗದೆ ಹೋದ ಕೆಲಸ. ಕೂಡಲೇ ನೀವೇನು ನೀರು ಬಿಡ್ತಾ ಇದ್ರೆ ನೀರ ನಿಲ್ಲಿಸುವಂಥ ಕೆಲಸ ಆಗಬೇಕು. ಈಗಾಗಲೇ ಸಾಕಷ್ಟು ನೀರು ಹೋಗಿದೆ, ನಮ್ಮಲ್ಲಿ ದನ ಕರು ಎಲ್ಲಿಗೂ ನೀರಿಲ್ಲ. ಇವತ್ತು ಬಂದ್ ಮಾಡಬೇಕಾಗಿರುವಂಥ ಕೆಲಸನ ತಡೆಗಟ್ಟಿದ್ರಿ ನೀವು, ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸಗಳು ಮಾಡಿದ್ರಿ. ಇವತ್ತು ನಾವೆಲ್ಲ 2-3 ಎಲ್ಲ ಕಡೆ ಹೇಳ್ಕೊಂಡು ಬಂದ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು, ಅದನ್ನ ಪೊಲೀಸ್ನವ್ರು ಬಿಟ್ಟು ನೀವು ನಮ್ಮನ್ನ ಹತ್ತಿಕ್ಕುವಂಥ ಕೆಲಸ ಮಾಡಿದ್ರಿ. ಆದರೆ ನಮ್ಮ ಹೋರಾಟ ನಿಲ್ಲಲ್ಲ. ಈ ಕಾವೇರಿ ಹೋರಾಟ ಯಾವತ್ತಿದ್ದು ಇದ್ದೇ ಇರುತ್ತೆ. DK ಶಿವಕುಮಾರ್ ಒಂದೇ ಮನವಿ, ನೀವು ರೈತರ ಪರ ಇರಿ, ITBT ಕಂಪ್ನಿಗಳ ಪರ ಇರಬೇಡಿ. ರೈತರು ಬೆಳೆ ಏನಿದೆ ಇವತ್ತು ಎಲ್ಲ ಕಡೆ ನೀವು ಬೆಳೆ ಇಳಿದೆ ಇದಾಗ್ತಾ ಇದೆ. ಇವತ್ತು ನೀವು ಬರೀ ITBT. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ದಾವಣಗೆರೆಯಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ಜಯದೇವ ವೃತ್ತದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮದು ಕಾವೇರಿ ನಮ್ಮದು ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಕನ್ನಡಿಗರ ಕೈಗೆ ಚಿಪ್ಪು ಕೊಟ್ಟಿರುವಂತಹ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿ, ಕೈಯಲ್ಲಿ ತೆಂಗಿನಕಾಯಿ ಚಿಪ್ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡ್ತಿದ್ದಾರೆ ದಾವಣಗೆರೆಯಲ್ಲಿ. ಪದೇ ಈ ರಾಜಕೀಯ ವ್ಯವಸ್ಥೆ ಅನ್ನೋದೇನಿದೆ ಕನ್ನಡಿಗರಿಗೆ ಮಲತಾಯಿ ಧೋರಣೆ ಮಾಡ್ತಾನೆ ಬಂದಿದೆ. ಈ ಏನು ಕಾವೇರಿ ನೀರಿನ ಪ್ರಾಧಿಕಾರ ಅನ್ನೋದೇನಿದೆ ಇದು ನಮಗೆ ಅವಶ್ಯಕತೆ ಇಲ್ಲ ಸ್ವಾಮಿ. ನಮಗೆ ಗೊತ್ತು ನಮ್ಮ ನೀರನ್ನ ನಾವು ಹೆಂಗೆ ಕಾಪಾಡ್ಕೋಬೇಕು ಅಂತಂದೇಳಿ ತಾವೊಂದು ಸಮಿತಿನ ರಚಿಸಿ ಒಂದು ಪ್ರಾಧಿಕಾರ ಅಂತಂದೇಳಿ ಅಲ್ಲೆಲ್ಲೋ ಡೆಲ್ಲಿಯಲ್ಲಿ ಕುತ್ಕೊಂಡು ಇಲ್ಲಿದು ನಿರ್ಧಾರ ಮಾಡೋಕ್ಕೆ ತಾವ್ಯಾರು? ಬೆಳೆ ಬೆಳೆಯೋದಕ್ಕೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಂದೇಳಿ ಕೇಳ್ತಾರೆ, ಹೋರಾಟ ಮಾಡ್ತಾರೆ. ಆ ಹೋರಾಟ ಅಲ್ಲಿ ಈ ನಮ್ಮ ರೀತಿ ಯಾರು ಬೀದಿಗಿಳಿಯಲ್ಲ ಸ್ವಾಮಿ. ಅಲ್ಲಿ ಹೋಗಿ ಆರಾಮಾಗಿ ಆಫೀಸ್ನಲ್ಲಿ ಕುತ್ಕೊಂಡು ಪೆನ್ನು ಪೇಪರ್ನಲ್ಲಿ ಆಟ ಆಡ್ಕೊಂಡು ಬರ್ತಾರೆ. ನಮ್ಮ ಕರ್ನಾಟಕದ ನೇತಾರರು ರಾಜಕೀಯ ನಾಯಕರುಗಳು ಈ ವಿಚಾರವಾಗಿ ಏನು ಮಾಡ್ತಾ ಇದ್ದಾರೆ? ಇವತ್ತಿನ ಸಂಕಷ್ಟದ ಪರಿಸ್ಥಿತಿ, ಬರಗಾಲ ಎದುರಾದಾಗ ಇವತ್ತಿನ ದಿನ ನಮ್ಮಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತಂದಾಗ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಕೇಳ್ತಾರೆ ಅಂತಂದರೆ ಇದು ಯಾವ ರೀತಿ ನ್ಯಾಯ? ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಈ ಕಾವೇರಿ ಪ್ರಾಧಿಕಾರ